ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಭಾಳ ದಿನದ ಕನಸಿತ್ತು ನನಗೆ ಮಾಡಬೇಕಂತ. ಈ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಂದು ಇದು ಭಾಳ ದಿನದ ಕನಸಿತ್ತು. ಆದ್ದರಿಂದ ಇದನ್ನು ಸ್ಟಾರ್ಟ್ ಮಾಡಲು ನನಗೆ ಭಾಳ ಸಂತೋಷ ಆಗಿದೆ. ಮತ್ತು ನಾನು ಈಗಾಗಲೇ ವಾಟ್ಸಪ್ ಮೂಲಕ ಹಲವಾರು ಮಂದಿಗೆ ನನಗೆ ಫಾಲೋವರ್ಸರ. ಆದರೆ ಈಗ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತು. ಯಾಕಂದರೆ ವಾಟ್ಸಪ್ನಾಗ ಸ್ಟೇಟಸ್ಲಿಂದ ನಾನು ಪ್ರಸಿದ್ಧ ಆಗೀನಿ. ಹಲವಾರು ಕಾರ್ಯಕ್ರಮಗಳೊಳಗೂ ಮಾಡ್ತೀನಿ. ನಾನು ಮನೆಯಲ್ಲಿ ಪೂಜೆಗಳು, ಕಾರ್ಯಕ್ರಮಗಳು ಮತ್ತು ಸಮಾಜ ಸೇವೆ ಮಾಡ್ತೀನಿ. ಅದೇ ರೀತಿಯಾಗಿ ಹಲವಾರು ಆ್ಯಕ್ಟಿವಿಟಿಗಳು ಮಾಡ್ತೀವಿ. ಡ್ಯಾನ್ಸು, ಹಾಡು, ಹಲವಾರು ಆ್ಯಕ್ಟಿವಿಟಿಗಳು ಮಾಡ್ತಾ ಇರ್ತೀನಿ. ಹಾಗೆ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ, ಸೇಫ್ ಶಾಪ್ ಅಂತ. ಅದು ಸಹ ನನ್ನ ಕನಸಿತ್ತು. ಥೈಲ್ಯಾಂಡ್ ಟ್ರಿಪ್ ಹೋಗಿ ಬಂದೀನಿ, ಫಾರಿನ್ ಟ್ರಿಪ್ಪು. ಇದೇ ರೀತಿ ಹಲವಾರು ನಾನು ದಿನನಿತ್ಯ ಹಲವಾರು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀನಿ. ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ವಾರ ನಿಮಗೆ ಹೊಸ ವಿಷಯಗಳನ್ನು ಪರಿಚಯ ಮಾಡಿಕೊಡ್ತೀನಿ. ನಿಮ್ಮ ಸಂಧ್ಯಾವತಿ ಕುಲಕರ್ಣಿ. ಮೊದಲನೇ ನನ್ನ ವಿಡಿಯೋ ದೇಸಿ ಗೌರಿ, ಭೀಮನಾಮಾವಾಸ್ಯೆ, ನಾಗರ ಪಂಚಮಿಯ ಪ್ರಯುಕ್ತ ದೇಸಿ ಗೌರಿಯ ಪೂಜೆ ಮಾಡಿದ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ನಾಗರ ಪಂಚಮಿಯ ವಿಶೇಷ ಅಂದ್ರೆ ದೇಸಿ ಗೌರಿ ಪೂಜೆ. ದೇಸಿ ಗೌರಿ ಪೂಜೆಯನ್ನು ಮದುವೆಯಾದ 10 ವರ್ಷದ ತನಕ ನಾವು ಮಾಡ್ತೀವಿ. ಮೊದಲು ದೇಸಿ ಗೌರನ್ನು ದೀಪ ಹಚ್ಚುವುದರ ಮೂಲಕ ಯಾವುದೇ ವಿಶೇಷ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾದ್ರೂ ದೀಪ ಹಚ್ಚಬೇಕು. ಅದೇ ದೇವರ ಪೂಜೆ ಮಾಡಬೇಕಾದ್ರೂ ದೀಪ ಹಚ್ಚಿ ಕೆಲಸ ಮಾಡಬೇಕು. ಇವತ್ತಿನ ವಿಶೇಷ ಅಂದರೆ ಸಮಯ ಪೂಜೆ ಮಾಡೋದೇ ಮೇನ್ ದೇಸಿ ಗೌರಿಯ ವಿಶೇಷ. ಆದ್ದರಿಂದ ದೀಪವನ್ನು ಹಚ್ಚುತ್ತಾ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಅದೇ ರೀತಿಯಾಗಿ ರಂಗೋಲಿ ಸಹ ಬಹಳ ಮುಖ್ಯ. ಪೂಜೆ ಮಾಡಲು ನಾನು ರಂಗೋಲಿಯನ್ನು ಬಿಡಿಸ್ತಾ ಇದ್ದೇನೆ. ಯಾವುದೇ ಕೆಲಸ ಸ್ಟಾರ್ಟ್ ಮಾಡಲು ರಂಗೋಲಿ ಬೇಕು. ಅದೇ ಪೂಜೆ ಮಾಡೋ ಸಲುವಾಗಿ ನಾನು ಸಮಯ ಇಡ್ತಾಯಿದ್ದೆ. ಅದೇ ಟೈಮಿಗೆ ಪತ್ರಿಯವ್ರು ಬಂದರು. ಪತ್ರಿಯ ವಿಶೇಷ ಏನಂತಂದ್ರೆ ಶ್ರಾವಣ ಮಾಸನಾಗ ಶಿವನಿಗೆ ಭಾಳ ಪ್ರಿಯವಾದದ್ದು ಪತ್ರಿ. ಮೊದಲಿಗೆ ಗಣಪತಿಯ ಪೂಜೆ. ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ಗಣಪತಿಯನ್ನು ಪೂಜಿಸಿ ನಂತರ ಪೂಜೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ನಾನು ಸಹ ಗಣಪತಿ ಪೂಜೆಯನ್ನು ಮಾಡ್ತಾಯಿದ್ದೇನೆ. ನಂತರ ಗೌರಿ ಪೂಜೆ. ಗೌರಿಯನ್ನು ಸಹ ಎಲ್ಲ ತೊಳೆದು ಶುಚಿ ಮಾಡಿ ಗಂಧ ಹಚ್ಚಿ, ಇದು 8 ನಮೂನೆಯ ಎಲೆಗಳು. ದೇಸಿ ಗೌರಿ ಮಾಡಬೇಕಾದ್ರೆ ಮೊದಲು 8 ನಮೂನೆಯ ಹೂವಿನ ಎಲೆಗಳನ್ನು ತಗೊಂಡು ದೇವರಿಗೆ ಎಲ್ಲ ಅಲಂಕಾರ ಮಾಡ್ತೀವಿ. ಅಷ್ಟು ಇದು ಮಾಡಿ ಹೂವು ಅದು ಏರಿಸಿ ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ನೋಡಿರಿ, ನಾನು ಗೌರಿಯನ್ನು ಶುಚಿ ಮಾಡ್ತಾಯಿದ್ದೇನೆ. ಸ್ವಚ್ಛ ಮಾಡಿ ಗಂಧ, ಅರಿಶಿನ, ಬೊಕ್ಕಿಟ್ಟು ಎಲ್ಲ ಹಚ್ಚಿ ಮತ್ತು ಗಣಪತಿಗೆ ಹೂವು ಏರಿಸಿದ್ದೇನೆ. ಗಣಪತಿಗೆ ಪ್ರಿಯವಾದ ಹೂವು ಅಂದರೆ ಕೆಂಪು ಹೂವು. ಕೆಂಪು ಹೂವನ್ನು ಮೊದಲಿಗೆ ಗಣಪತಿ ಏರಿಸಿದ್ದೇನೆ. ಅದೇ ರೀತಿಯಾಗಿ ನಂತರ ಗೌರಿಯನ್ನು ಶೃಂಗಾರ ಮಾಡ್ತಾಯಿದ್ದೇನೆ. ಅಂದರೆ ಗೌರಿಯನ್ನು 8 ನಮೂನೆಯ ಎಲೆಯ ಮೂಲಕ ಶೃಂಗಾರ ಮಾಡಬೇಕು. ಯಾಕಂದರೆ ದೇಸಿ ಗೌರಿದು ವಿಶೇಷ ಏನಂದರೆ 8 ನಮೂನೆಯ ಹೂವಿನ ಎಲೆಗಳ ಮೂಲಕನೇ ಗೌರಿ ಶೃಂಗಾರ ಆಗಬೇಕು. ಗೌರಿಯನ್ನು ಸಹ ನಾನು ಶೃಂಗರಿಸ್ತಾ ಇದ್ದೇನೆ. ಹೀಗೆ ನಂತರ ಗೌರಿಗೆ ಎಲೆ ಅಡಿಕೆಯನ್ನಿಟ್ಟು ಕಡಲೆ ಅಥವಾ ಕಡಲೆಬೇಳೆ ಮೂಲಕ ಉಡಿ ತುಂಬ್ತಾ ಇದ್ದೇನೆ. ಅಡುಗೆ ವಿಶೇಷವಾದ ಅಡುಗೆ ಅಂದರೆ ಅನ್ನ, ಪಾಯಸ, ಕಡುಬು. ಇವತ್ತಿನ ನಾಗಪಂಚಮಿ ಸಲುವಾಗ ಕರೆದದ್ದು ಏನೂ ಮಾಡಬಾರ್ದು. ಎಲ್ಲ ಕುದಿಸಿದ ಕಡುಬು ಮಾಡಬೇಕು. ಚಟ್ನಿ, ಪಲ್ಯ, ಕೋಸಂಬರಿ ಎಲ್ಲ ರೀತಿಯಿಂದ ಅಡುಗೆಯನ್ನು ಗೌರಿ ಮತ್ತು ಮನೆಯ ದೇವರಾದ ಯಲ್ಲಮ್ಮ, ಮಲ್ಲಯ್ಯನ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಎಲ್ಲ ಮಾಡಿ ನೈವೇದ್ಯ ಮಾಡ್ತಾಯಿದ್ದೇನೆ. ಇದು ಗೆಜ್ಜೆ ವಸ್ತ್ರ, ಕೆಲವ್ರು ಗೆಜ್ಜೆ ಸರನು ಅಂತಾರೆ. ಇದನ್ನು ನಾವು ಗೌರಿಗೆ ಎಲ್ಲ ದೇವರಿಗೆ ಏರಿಸ್ತೀವಿ. ಇದನ್ನು ಬರೀ ವೈಟ್ ಏರಿಸ್ಬಾರ್ದು. ಅರಿಶಿನ, ಕುಂಕುಮ ಹಚ್ಚಿ ದೇವರಿಗೆ ಏರಿಸ್ಬೇಕಿದು. ನಾವು ಪೂಜಾದ ಇದನ್ನು ಇದು
ನಾರಿಮಣಿ ಗೌರದೇವಿ ವರವ ಕೊಡಮ್ಮ, ನಾರಿಮಣಿ ಗೌರದೇವಿ ವರವ ಕೊಡಮ್ಮ. ಭೀಮನಾಮಾಸೆಯ ಪ್ರಯುಕ್ತ ಗಂಡನ ಆಶೀರ್ವಾದವನ್ನು ತೊಗೊಳಕತ್ತೀನಿ. ಅದೇ ರೀತಿಯಾಗಿ ನನ್ನ ದೊಡ್ಡ ಮಗಳು ಹಬ್ಬ ಸ್ಟಾರ್ಟ್ ಆಗ್ತದೆ, ತಂದೆ ತಾಯಿ ಇಬ್ಬರು ಆಶೀರ್ವಾದವನ್ನು ತೊಗೊಂಡಳ. ಇವಳು ನನ್ನ ದೊಡ್ಡ ಮಗಳು, ಇವಳು ಪ್ರೇರಣಾ ಅಂತ. ಈ ವಿಡಿಯೋ ಲೈಕ್ ಆದಲ್ಲಿ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮ್ಗೆ ಯಾವುದೇ ಹೊಸ ವಿಷಯ ಬಗ್ಗೆ ತಿಳ್ಕೊಬೇಕಾದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸರ್.